ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಒಬ್ಬ ಹಿಂದೂ ಯುವತಿ ರಹಸ್ಯವಾಗಿ ಕುರಾನ್ ಓದುತ್ತಿದ್ದಳು. ನಂತರ ಅವಳಿಗೆ ಒಂದು ಅಸಾಧಾರಣ ಅದ್ಭುತವು ಸಂಭವಿಸಿತು. ಇದು ಲಕ್ಷಾಂತರ ಅವಿಶ್ವಾಸಿಗಳನ್ನು ಆಶ್ಚರ್ಯಗೊಳಿಸಿತು. ಕೊನೆಗೆ ಆ ಹಿಂದೂ ಯುವತಿಯ ಕುಟುಂಬವು ಇಸ್ಲಾಮನ್ನು ಸ್ವೀಕರಿಸಿತು. ಪ್ರೀತಿಯ ದರ್ಶಕರೇ, ಹಲವಾರು ವರ್ಷಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಹಿಂದೂ ಮಹಿಳೆ ವಾಸಿಸುತ್ತಿದ್ದಳು. ಅವಳು ವಿವಾಹಿತಳಾಗಿದ್ದಳು ಮತ್ತು ಅವಳ ಗಂಡ ಒಬ್ಬ ಶ್ರೀಮಂತ ವ್ಯಾಪಾರಿಯಾಗಿದ್ದ. ಅವನು ಆಗಾಗ ಮುಸ್ಲಿಮರೊಂದಿಗೆ ವ್ಯಾಪಾರ ಮಾಡುತ್ತಿದ್ದ ಮತ್ತು ಅವನ ಹೆಂಡತಿಯು ಅವನ ವ್ಯಾಪಾರದಲ್ಲಿ ಸಹಾಯ ಮಾಡುತ್ತಿದ್ದಳು. ಒಂದು ದಿನ ಈ ಹಿಂದೂ ಮಹಿಳೆಗೆ ತನ್ನ ಮುಸ್ಲಿಂ ಸ್ನೇಹಿತನಿಂದ ತಿಳಿದು ಬಂದಿತು, ಪವಿತ್ರ ಕುರಾನ್ನಲ್ಲಿ ಅಪಾರ ಆಶೀರ್ವಾದಗಳಿಂದ ತುಂಬಿರುವ ಒಂದು ವಿಶೇಷ ಅಧ್ಯಾಯವಿದೆ ಎಂದು. ಆ ಅಧ್ಯಾಯವು ಸೂರತುಲ್ ಫಾತಿಹಾ. ಅದನ್ನು ಓದಿ ಒಬ್ಬರ ಮೇಲೆ ಊದಿದರೆ ರೋಗಗಳು ಗುಣವಾಗುತ್ತವೆ ಎಂದು ಮತ್ತು ಅದರಲ್ಲಿ ಎಲ್ಲಾ ರೋಗಗಳಿಗೂ ಶಮನವಿದೆ ಎಂದು ಹೇಳಲಾಗಿದೆ. ಆನಂತರ ಮಹಿಳೆ ಸೂರತುಲ್ ಫಾತಿಹಾವನ್ನು ಕಲಿತಳು. ಅದರ ಅರ್ಥವನ್ನು ಓದಿದಾಗ ಅವಳ ಹೃದಯವು ಆಳವಾಗಿ ಮುಟ್ಟಿತು. ಈ ಪದಗಳು ಸಾಮಾನ್ಯವಲ್ಲ ಎಂದು ಅವಳಿಗೆ ತಿಳಿಯಿತು. ಸೂರತುಲ್ ಫಾತಿಹಾವನ್ನು ಓದುವಾಗಲೆಲ್ಲ ಅಲ್ಲಾಹ್ ಅವಳ ಅಪೂರ್ಣ ಕೆಲಸಗಳನ್ನು ಯಶಸ್ವಿಗೊಳಿಸಿದನು. ಕ್ರಮೇಣ ಈ ಅಧ್ಯಾಯದಲ್ಲಿ ಅಸಾಧಾರಣ ಮತ್ತು ರಹಸ್ಯಾತ್ಮಕವಾದ ಏನೋ ಇದೆ ಎಂದು ಅವಳಿಗೆ ದೃಢವಾದ ನಂಬಿಕೆಯಾಯಿತು. ಒಂದು ದಿನ ಅವಳ ಮಗುವನ್ನು ಒಂದು ಮಾರಣಾಂತಿಕ ಚೇಳು ಕಡಿಯಿತು. ಖ್ಯಾತ ವೈದ್ಯರನ್ನು ತಕ್ಷಣ ಕರೆದರು, ಆದರೆ ಎಲ್ಲರೂ ನಿರಾಸೆಯಿಂದ ಹೇಳಿದರು, ಇದು ವಿಷಕಾರಿ ಕಡಿತ, ಇನ್ನೂ ಏನೂ ಮಾಡಲಾಗದು, ನಿನ್ನ ಮಗುವಿಗೆ ಕೆಲವೇ ದಿನಗಳಿವೆ. ಇದನ್ನು ಕೇಳಿ ಆ ತಾಯಿ ಒಡೆದು ಕಣ್ಣೀರಿಡಲು ದುಃಖವು ಅವಳನ್ನು ಆವರಿಸಿತು. ಇನ್ನೊಂದೆಡೆ ಅವಳ ಗಂಡ ತನ್ನ ದೇವರನ್ನು ಪ್ರಾರ್ಥಿಸಿ ಮಗುವಿನ ಜೀವಕ್ಕಾಗಿ ಬಯಸಿದನು, ಆದರೂ ಯಾವುದೇ ಆಸೆಯೂ ಲಭಿಸಲಿಲ್ಲ. ಆ ಕ್ಷಣದಲ್ಲಿ ಆ ಹಿಂದೂ ಮಹಿಳೆಗೆ ಸೂರತುಲ್ ಫಾತಿಹಾ ಎಲ್ಲಾ ರೋಗಗಳಿಗೂ ಶಮನವನ್ನು ನೀಡುತ್ತದೆ ಎಂದು ನೆನಪಾಯಿತು. ನಾನು ನನ್ನ ಮಗುವಿಗಾಗಿ ಸೂರತುಲ್ ಫಾತಿಹಾವನ್ನು ಓದಿದರೆ ಅಲ್ಲಾಹ ಖಂಡಿತವಾಗಿಯೂ ಅವನನ್ನು ಗುಣಪಡಿಸುವನು ಎಂದು ಅವಳು ಯೋಚಿಸಿದಳು. ವಾಸ್ತವವಾಗಿ ಅಲ್ಲಾಹ್ ಅವಳನ್ನು ಇಸ್ಲಾಂಗೆ ಮಾರ್ಗದರ್ಶನ ಮಾಡಲು ಮತ್ತು ಅವಳ ನಂಬಿಕೆಯನ್ನು ಬಲಪಡಿಸಲು ಬಯಸಿದ ಕ್ಷಣವಾಗಿತ್ತು. ಅವಳು ಸೂರತುಲ್ ಫಾತಿಹಾವನ್ನು ಓದಿ ಕಡಿದ ಸ್ಥಳದ ಮೇಲೆ ಊದಿದಳು. ಆಶ್ಚರ್ಯಕರವಾಗಿ ಕೆಲವೇ ನಿಮಿಷಗಳಲ್ಲಿ ಮಗು ಎದ್ದು ಕುಳಿತಿತು, ಎಂದಿಗೂ ರೋಗಿಯಾಗಿರದಂತೆ. ನಂತರ ಅವಳು ಸೂರತುಲ್ ಫಾತಿಹಾವನ್ನು ನೀರಿನ ಮೇಲೆ ಓದಿ ಆ ನೀರನ್ನು ಮಗುವಿಗೆ ಕುಡಿಯಲು ಕೊಟ್ಟಳು. ಅವನು ಕುಡಿದ ತಕ್ಷಣ ಸಂಪೂರ್ಣವಾಗಿ ಗುಣವಾಗಿ ಏನೂ ಆಗದಂತೆ ಸಂತೋಷವಾಗಿ ಓಡಾಡಿದನು. ಈ ಮಧ್ಯೆ ಅವಳ ಗಂಡ ತನ್ನ ಆರಾಧನೆಯನ್ನು ಬಿಟ್ಟು ಕೋಪದಿಂದ ಹೆಂಡತಿಯನ್ನು ಕೇಳಿದನು, ಯಾವುದೇ ವೈದ್ಯನಾಗಲಿ ಗುಣಪಡಿಸುವವನಾಗಲಿ ಮಗುವನ್ನು ಉಳಿಸಲಾಗಲಿಲ್ಲ. ಆಗ ನೀನು ಹೇಗೆ ಅದನ್ನು ಮಾಡಿದೆ? ನೀನು ಯಾವ ಮಂತ್ರವನ್ನು ಓದಿದೆ? ಹೆಂಡತಿ ಶಾಂತವಾಗಿ ಉತ್ತರಿಸಿದಳು, ಇದು ಮಂತ್ರವಲ್ಲ. ಊದಿದಾಗ ಅಲ್ಲಾಹನ ಇಚ್ಛೆಯಿಂದ ಶಮನವನ್ನು ನೀಡುವ ಒಂದು ಅಧ್ಯಾಯವಿದೆ. ಆ ಅಧ್ಯಾಯವು ನನ್ನ ಹೃದಯದಲ್ಲಿದೆ. ನಾನು ಅದನ್ನು ನನ್ನ ಮಗುವಿನ ಮೇಲೆ ಊದಿದ ನಂತರ ನೀರಿನ ಮೇಲೆ ಓದಿ ಕುಡಿಯಲು ಕೊಟ್ಟೆ. ಅದರಿಂದ ಅವನು ಗುಣವಾಯಿತು. ಆದರೆ ಸಂತೋಷಪಡುವ ಬದಲು ಗಂಡನಿಗೆ ಇನ್ನಷ್ಟು ಕೋಪ ಬಂದಿತು. ಅವನು ಆರೋಪಿಸಿದನು, ನೀನು ಈಗ ಮಾಂತ್ರಿಕತೆ ಆರಂಭಿಸಿದ್ದೀಯಾ? ನನ್ನ ಮಗುವಿನ ಮೇಲೆ ಯಾವುದೋ ಮಂತ್ರ ಮಾಡಿದ್ದೀಯಾ? ಕಣ್ಣೀರಿನಿಂದ ಹೆಂಡತಿ ಉತ್ತರಿಸಿದಳು, ನಮ್ಮ ಮಗು ಜೀವಂತವಾಗಿದೆ, ಇಲ್ಲದಿದ್ದರೆ ನಾವು ಅವನನ್ನು ಎಂದೆಂದಿಗೂ ಕಳೆದುಕೊಂಡಿರುತ್ತಿದ್ದೆವು. ಆದರೂ ಗಂಡ ಅವಳನ್ನು ನಂಬಲಿಲ್ಲ. ಬದಲಾಗಿ ಅವನು ಅವಳನ್ನು ದುರ್ಬಳಕೆ ಮಾಡಲು ಕಾರಣಗಳನ್ನು ಕಂಡುಕೊಂಡನು. ಅವನಿಗೆ ಇಸ್ಲಾಂನ ಬಗ್ಗೆ ಆಳವಾದ ದ್ವೇಷವಿತ್ತು ಮತ್ತು ಮುಸ್ಲಿಮರೊಂದಿಗೆ ಸಂಬಂಧಿಸಿದ ಯಾವುದನ್ನೂ ಸಹಿಸಲಾಗುತ್ತಿರಲಿಲ್ಲ. ಆದ್ದರಿಂದ ಹೆಂಡತಿ ಮುಸ್ಲಿಮರೊಂದಿಗೆ ಸಂಬಂಧಿಸಿದ ರೀತಿಯಲ್ಲಿ ವರ್ತಿಸಲು ಆರಂಭಿಸಿದಾಗ ಅವನಿಗೆ ಅವಳ ಮೇಲೂ ದ್ವೇಷ ಉಂಟಾಯಿತು. ಆ ದಿನದಿಂದ ಗಂಡ ಅವಳನ್ನು ನಿರಂತರವಾಗಿ ಅವಮಾನಿಸಿದನು, ಆಗಾಗ ಅವಳನ್ನು ಹೊಡೆದನು. ನೀನು ಮತ್ತೆ ಆ ಸೂರತ್ ಓದುವುದನ್ನು ನಾನು ಕೇಳಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುವೆ, ನಿನ್ನನ್ನು ಇನ್ನು ನನಗೆ ಸಹಿಸಲಾಗದು ಎಂದು ಅವನು ಕೋಪದಿಂದ ಕೂಗಿದನು. ಈ ಮನುಷ್ಯನಿಗೆ ಅಲ್ಲಾಹನ ಪುಸ್ತಕದಲ್ಲಿ ನಂಬಿಕೆ ಇರಲಿಲ್ಲಾದರೆ ಅವನ ಹೆಂಡತಿಗೆ ಅದರಲ್ಲಿ ತುಂಬಾ ದೃಢವಾದ ನಂಬಿಕೆ ಇತ್ತು ಮತ್ತು ಕೊನೆಗೆ ಅವಳ ನಂಬಿಕೆ ಗೆದ್ದಿತು. ನಂತರ ಅಲ್ಲಾಹನ ಅಗೋಚರ ಸಹಾಯವು ಅವಳಿಗೆ ಲಭಿಸಿತು. ಒಂದು ದಿನ ಗಂಡ ಕೆಲಸದಲ್ಲಿ ಬ್ಯೂಸಿಯಾಗಿದ್ದಾಗ ಮೊದಲು ಅವರ ಮಗುವನ್ನು ಕಡಿದ ಆ ಚೇಳು ಮತ್ತೆ ಕಾಣಿಸಿಕೊಂಡಿತು. ಈ ಬಾರಿ ಅದು ಗಂಡನನ್ನು ಕಡಿಯಿತು. ವಿಷವು ಅವನ ದೇಹದಲ್ಲಿ ಹರಡಿತು. ಅಸಹನೀಯ ನೋವಿನಲ್ಲಿ ಅವನು ತತ್ತರಿಸಿದನು ಮತ್ತು ಕೊನೆಗೆ ಸತ್ತನು. ಗಂಡನ ಮರಣದ ಸುದ್ದಿ ಹರಡಿದಾಗ ಅವನ ಕುಟುಂಬ ಮತ್ತು ಬಂಧುಗಳು ಆಘಾತಕ್ಕೊಳಗಾದರು. ಆದರೆ ಆ ಮಹಿಳೆ ಸಂಪೂರ್ಣವಾಗಿ ಒಂಟಿಯಾದಳು.
ಗಂಡ ಸತ್ತ ನಂತರವನ ಎಲ್ಲಾ ವ್ಯಾಪಾರ ಮತ್ತು ಕಾರ್ಖಾನೆಗಳು ಸ್ಥಗಿತಗೊಂಡವು. ಅವಳು ವ್ಯಾಪಾರದಲ್ಲಿ ಸಹಾಯ ಮಾಡಿದ್ದರೂ ಈಗ ಅವಳನ್ನು ಬೆಂಬಲಿಸಲು ಯಾರೂ ಇರಲಿಲ್ಲ. ಕ್ರಮೇಣ ಅವಳು ಇತರರ ಕರುಣೆಯ ಮೇಲೆ ಬದುಕಲು ಆರಂಭಿಸಿದಳು. ಸಾಲಗಳು ಕೂಡಿಕೊಂಡವು ಮತ್ತು ಅವಳ ಜೀವನವು ದುಃಖದಿಂದ ತುಂಬಿತು. ಈ ಕಷ್ಟದ ಸಮಯದಲ್ಲಿ ಅವಳಿಗೆ ಮತ್ತೆ ಸೂರತುಲ್ ಫಾತಿಹಾ ನೆನಪಾಯಿತು. ಈ ಅಧ್ಯಾಯವು ಕೇವಲ ರೋಗಗಳನ್ನು ಮಾತ್ರವಲ್ಲ, ದುಃಖಗಳನ್ನು ಮತ್ತು ಕಷ್ಟಗಳನ್ನು ತೆಗೆದು ಆಶೀರ್ವಾದಗಳನ್ನು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಾನು ಕೇಳಿದ್ದೇನೆ. ನಾನು ನಂಬಿಕೆಯಿಂದ ಇದನ್ನು ಓದಿದರೆ ಬಹುಶಃ ಅಲ್ಲಾಹ್ ನನಗೂ ದಾರಿಗಳನ್ನು ತೆರೆಯುವನು ಎಂದು ಅವಳು ಯೋಚಿಸಿದಳು. ಅವಳು ಸೂರತುಲ್ ಫಾತಿಹಾವನ್ನು ನಿಯಮಿತವಾಗಿ ಓದಲು ಆರಂಭಿಸಿದಳು. ನಡೆಯುವಾಗ, ಕೆಲಸ ಮಾಡುವಾಗ, ಕುಳಿತಿರುವಾಗ ಅವಳು ಅದರ ಅರ್ಥವನ್ನು ಹೃದಯದಲ್ಲಿ ದೃಢವಾಗಿ ಇಟ್ಟುಕೊಂಡು ಓದಿದಳು. ಅವಳ ನಂಬಿಕೆ ತುಂಬಾ ದೃಢವಾಗಿತ್ತು, ಅಲ್ಲ, ಅವಳ ಪ್ರಾರ್ಥನೆಗಳನ್ನು ತಿರಸ್ಕರಿಸಲಿಲ್ಲ. 7 ದಿನಗಳ ಕಾಲ ಸೂರತುಲ್ ಫಾತಿಹಾವನ್ನು ಓದಿದಾಗ ಅವಳಿಗೆ ಸಂತೋಷದ ಸುದ್ದಿ ಬಂದಿತು. ಅವಳ ಗಂಡನ ಆತ್ಮೀಯ ಸ್ನೇಹಿತ ವಿದೇಶದಲ್ಲಿ ವ್ಯಾಪಾರಕ್ಕಾಗಿ ಇದ್ದವನು ಅವನ ಮರಣದ ಸುದ್ದಿಯನ್ನು ಕೇಳಿದನು. ಅವನು ಮರಳಿ ಬಂದು ಪರಿಸ್ಥಿತಿಗಳನ್ನು ತಿಳಿಯಲು ಬಂದಾಗ ವಿಧವೆಯ ಕಷ್ಟಗಳನ್ನು ಅವನು ಅರಿತನು. ಅವನು ಅವಳನ್ನು ಸಂತೈಸಿದನು, ಚಿಂತೆ ಮಾಡಬೇಡ, ಅವನು ನನಗೆ ಸಹೋದರನಂತೆ ಇದ್ದ. ಇನ್ಮುಂದೆ ನಿನ್ನ ಎಲ್ಲಾ ಸಮಸ್ಯೆಗಳನ್ನು ನಾನು ತೆಗೆದುಕೊಳ್ಳುವೆ. ನಂತರವನು ವ್ಯಾಪಾರದ ಜವಾಬ್ದಾರಿಯನ್ನು ತೆಗೆದುಕೊಂಡನು. ತಕ್ಷಣವೇ ಎಲ್ಲವೂ ಸಾಮಾನ್ಯ ಸ್ಥಿತಿಗೆ ಮರಳಿತು. ಒಂದು ದಿನ ಸ್ನೇಹಿತ ಅವಳು ಸೂರತುಲ್ ಫಾತಿಹಾವನ್ನು ಓದುವುದನ್ನು ಕೇಳಿದನು. ಕುತೂಹಲದಿಂದ ಅವನು ಕೇಳಿದನು, ನೀನು ಏನು ಓದುತ್ತಿದ್ದೀಯಾ? ಇದು ಯಾವುದಾದರೂ ಮಂತ್ರವೇ? ಇದಕ್ಕೆ ಯಾವುದಾದರೂ ಉಪಯೋಗವಿದೆಯೇ? ನನಗೂ ಕಲಿಸು. ಅವಳು ಉತ್ತರಿಸಿದಳು, ಇದು ಮಂತ್ರವಲ್ಲ, ಇದು ಮುಸ್ಲಿಮರ ಪವಿತ್ರ ಪುಸ್ತಕದ ಮೊದಲ ಅಧ್ಯಾಯ, ಅವರ ಪ್ರಿಯವಾದ ಪ್ರವಾದಿಗೆ ಬಂದಿದ್ದು. ಇದರ ಹೆಸರು ಸೂರತುಲ್ ಫಾತಿಹಾ. ನಾನು ಇದನ್ನು ಯಾವಾಗಲೂ ಓದುತ್ತೇನೆ. ಸ್ನೇಹಿತ ಹೇಳಿದನು, ನಿನಗೆ ಇದರಲ್ಲಿ ಇಷ್ಟೊಂದು ದೃಢವಾದ ನಂಬಿಕೆ ಇದ್ದರೆ ನೀನು ಏಕೆ ಮುಸ್ಲಿಮನಾಗಿಲ್ಲ? ಒಂದು ಅಧ್ಯಾಯದಲ್ಲಿ ಇಷ್ಟೊಂದು ಆಶೀರ್ವಾದವಿದ್ದರೆ ಸಂಪೂರ್ಣ ಕುರಾನ್ನಲ್ಲಿ ಎಷ್ಟು ಆಶೀರ್ವಾದಗಳಿರಬಹುದು? ಅವಳು ಹೇಳಿದಳು, ನಾನು ಮುಸ್ಲಿಮನಾಗಲು ಬಯಸಿದ್ದೆ, ಆದರೆ ನನ್ನ ಗಂಡ ಎಂದಿಗೂ ಅನುಮತಿಸಲಿಲ್ಲ. ಸ್ನೇಹಿತ ಉತ್ತರಿಸಿದನು, ಈಗ ನಿನಗೆ ಗಂಡ ಇಲ್ಲ. ನಿನ್ನ ದೃಢವಾದ ನಂಬಿಕೆ ನನ್ನನ್ನು ಆಳವಾಗಿ ಪ್ರಭಾವಿಸಿದೆ. ನಾನು ನಿನ್ನೊಂದಿಗೆ ಇಸ್ಲಾಮನ್ನು ಸ್ವೀಕರಿಸಲು ಬಯಸುತ್ತೇನೆ. ಒಟ್ಟಿಗೆ ನಾವು ಕುರಾನ್ ಕಲಿಯೋಣ. ಕೊನೆಗೆ ಇಬ್ಬರೂ ಇಸ್ಲಾಮನ್ನು ಸ್ವೀಕರಿಸಿದರು. ನಂತರ ಪುರುಷ ಹೇಳಿದನು, ನಿನ್ನ ಅನುಮತಿ ಇದ್ದರೆ ನಾನು ನಿನ್ನನ್ನು ವಿವಾಹವಾಗಲು ಬಯಸುತ್ತೇನೆ. ಅವಳ ಒಪ್ಪಿಗೆಯೊಂದಿಗೆ ಅವರು ವಿವಾಹವಾದರು. ವಿವಾಹದ ನಂತರವರು ಒಟ್ಟಿಗೆ ಕುರಾನ್ ಕಲಿತು ಇಸ್ಲಾಮನ್ನು ಸಂಪೂರ್ಣವಾಗಿ ಸ್ವೀಕರಿಸಿದರು. ಅಲ್ಲಾಹ್ ಅವರಿಂದ ತೃಪ್ತನಾಗಿ ಅವರಿಗೆ ಅಪಾರ ಆಶೀರ್ವಾದಗಳನ್ನು ನೀಡಿದನು. ಅವರ ಮಕ್ಕಳು ಎಂದಿಗೂ ಕಷ್ಟವನ್ನು ಅನುಭವಿಸಲಿಲ್ಲ. ಕಾಲಕ್ರಮೇಣ ಅವರ ಸಂಪೂರ್ಣ ಕುಟುಂಬವು ಇಸ್ಲಾಮನ್ನು ಸ್ವೀಕರಿಸಿತು. ಸುಭಾನಲ್ಲಾ, ಈ ಮಹಿಳೆಯ ಇಸ್ಲಾಂಗೆ ಹೋಗುವ ಪಯಣ ಎಷ್ಟು ಸುಂದರವಾಗಿದೆ. ಅಲ್ಲಾಹ್ ಎಲ್ಲರಿಗೂ ಇಸ್ಲಾಂನಲ್ಲಿ ದೃಢವಾಗಿ ನಂಬಿಕೆಯನ್ನು ಒಡ್ಡಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.